ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಭಾನುವಾರ ಪ್ರಾರ್ಥನಾ ಶಾಲೆಯ ಬೆಳ್ಳಿ ಹಬ್ಬದ ವಾರ್ಷಿಕ ವರ್ಷಾಚರಣೆ ಸಮಾರಂಭವನ್ನು ಆಚರಿಸಲಾಯಿತು. ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈಗಿನ ಸ್ಪರ್ಧಾತ್ಮಕ ದಿನಗಳಲ್ಲಿ ಒಂದು ಶಾಲೆಯು 25 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸಿ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವುದು ಸಣ್ಣ ಸಾಧನೆಯಲ್ಲ. ಶಾಲೆಯ ನಿರ್ದೇಶಕರ ತಾಳ್ಮೆ, ಸಮಾಧಾನ ಮತ್ತು ಎಲ್ಲ ಮಕ್ಕಳ ಮೇಲೆ ತೋರುವ ಸಮಾನ ಮನಸ್ಸೇ ಇದಕ್ಕೆ ಕಾರಣ. ಶ್ರೀಮಂತ ಮತ್ತು ಬಡ ಮಕ್ಕಳನ್ನ ಸಮಾನವಾಗಿ ನೋಡಿಕೊಂಡು ಜ್ಞಾನದ ದೇಗುಲದಂತೆ ಶಾಲೆಯನ್ನ ನಡೆಸಿದ್ದಾರೆ. ಶಾಲೆಯು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೀರ್ತಿ ಹೊಂದಿ ವಜ್ರ ಮಹೋತ್ಸವವನ್ನ ಆಚರಿಸಲಿ ಎಂದು ಶ್ರೀಗಳು ಶುಭ ಹಾರೈಸಿದರು. ಶಾಲೆಯನ್ನ ನಡೆಸುವಂತಹ, ನಿಯಂತ್ರಿಸುವಂತಹ ಆ ಮೇಲ್ವರ್ಗದ ವೈಚಾರಿಕತೆಯನ್ನ ವಿಚಾರ ಮಾಡುವಂತಹ ಸಂಸ್ಥೆ ಸ್ಥಾಪಕರಿಗೆ ಗೊತ್ತು. ಪ್ರತಿ ತಿಂಗಳು ಶಾಲೆ ಯಾವ ಟೀಚರಿಗೆ ಎಷ್ಟು ಕೊಡಬೇಕು, ಯಾವ ಮಾಸ್ಟರ್ಗೆ ಎಷ್ಟು ಕೊಡಬೇಕು, ಶಾಲೆಯ ಆಡಳಿತ ಮಂಡಳಿಯನ್ನ ಹೇಗೆ ನಿರ್ವಹಣೆ ಮಾಡಬೇಕೆನ್ನುವಂತಹದ್ದನ್ನ ಅವರು ನೋಡಿಕೊಂಡು ಹೋಗಬೇಕಾಗ್ತದೆ. ಇವತ್ತು ರಜತ ಮಹೋತ್ಸವ ಆಚರಣೆಗೆ ಆ ಸಾತ್ವಿಕ ರೂಪವೇ ಕಾರಣ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಶಾಲೆಯ ಸಂಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಕೆ.ವಿ. ಲಕ್ಷ್ಮೀ ಗಿರೀಶ್ ಆಚಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಇಬ್ಬರು ದಂಪತಿಗಳಲ್ಲಿ ಇರುವಂತಹ ತಾಳ್ಮೆಯ ಮನೋಭಾವವೇ ಇವರ ಸಾಧನೆಗೆ ಅಸ್ತ್ರವಾಗಿದೆ. ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇವರು ತೋರುವ ಕರುಣೆ, ಪ್ರೀತಿಗೆ ಇವರ ಯಶಸ್ಸಿಗೆ ಕಾರಣವಾಗಿದೆ ಎಂದು ಹೇಳಿದರು. ಶ್ರೀಮಂತರ ಮಕ್ಕಳನ್ನು, ಬಡವರ ಮಕ್ಕಳನ್ನು ಸಮಾನವಾಗಿ ನೋಡ್ತಕ್ಕಂಥ ಮನೋಭಾವ ಈ ಶಾಲೆ ಒಳಗೆ ಇರಬೇಕು. ಅದು ಇದೆ. ಇಲ್ಲಾಂದ್ರೆ 25 ವರ್ಷ ಪುಗುಷಟ್ಟಾಗಿ ಅವರು ಗತಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೇದಿಕೆಯ ಮೇಲೆ ಎಸ್.ಎಲ್. ಕೇಶವರೆಡ್ಡಿ, ಸರೋಜಮ್ಮ, ದೊಡ್ಡ ಮಲ್ಲೇಶ್, ಕೋಗುಲ್ ಶ್ರೀನಿವಾಸ ರೆಡ್ಡಿ, ಪಿ. ಶ್ರೀನಿವಾಸ ರೆಡ್ಡಿ, ರಾಜಾ ಶ್ರೀನಿವಾಸ್, ಎಚ್. ವೆಂಕಟೇಶ್, ಶೇಖರ್ ರಾಂಪುರಿ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.